ವೆಲ್ಕಮ್ ಗೈಸ್. ಗುಡ್ ಮಾರ್ನಿಂಗ್ ವೆಸ್ಟೇಜ್. ವಿಡಿಯೋ ನೋಡ್ತಾರೆ ಎಲ್ರಿಗೂ. ನಾನಿವತ್ತು ಒಂದು ವೆಸ್ಟೀಜ್ನ ಪ್ರಾಡಕ್ಟ್ ತೊಗೊಂಡು ಬಂದಿದ್ದೀನಿ ನಿಮ್ಮ ಮುಂದೆ. ಅದರ ಡೆಮೋ ಕೊಡ್ಲಿಕ್ಕೋಸ್ಕರ. ಅದು ಬಂದು ಲೇಡೀಸ್ಗೆ ಪರ್ಸ್ನಲ್ ಆಗಿ ಯೂಸ್ ಆಗುವಂಥ ಒಂದು ಪ್ರಾಡಕ್ಟು, ಸ್ಯಾನಿಟ್ರಿ ನ್ಯಾಪ್ಕಿನ್ಸ್. ದ ಬೆಸ್ಟ್ ಪ್ರಾಡಕ್ಟ್ ಇನ್ ದ ಕಂಪನಿ ಅಂತಲೇ ಹೇಳ್ಬೋದು. ಯಾಕಂದರೆ ಯೂಶಲಿ ಲೇಡೀಸ್ಗೆ ಮೇಯ್ನಾಗಿ ಬೇಕಾಗಿರುವಂಥದ್ದೇ ಈ ಪ್ಯಾಡ್ಸು. ಫಸ್ಟ್ ಒಂದು ಹೆಣ್ಮಕ್ಳಿಗೆ ಪ್ಯಾಡ್ಸ್ ಯೂಸ್ ಮಾಡಬೇಕಾದ್ರೆ ಯೂಶಲಿ ಆಗುವಂಥ ಪ್ರಾಬ್ಲಮ್ಸ್ ಏನಂದರೆ ಇಚ್ಚಿಂಗ್ಸ್ ಆಗಿರ್ಬೋದು, ಅಥವಾ ರ್ಯಾಷಸ್ ಆಗಿರ್ಬೋದು, ಪ್ರೈವೇಟ್ ಪಾರ್ಟ್ಸಲ್ಲಿ ರ್ಯಾಷಸ್ ಆಗಿರ್ಬೋದು, ಇಚ್ಚಿಂಗ್ಸ್ ಆಗಿರ್ಬೋದು. ಆ್ಯಂಡ್ ಒಬ್ಬೊಬ್ಬರಿಗೆ ಪೀರಿಯಡ್ಸ್ ಆಗೋದೇ ತುಂಬ ಕಷ್ಟ ಆಗಿರುತ್ತೆ. ಲೈಕ್ 2 months 3 months ಗ್ಯಾಪ್ ಆಗಿರುತ್ತೆ. ಅವ್ರಿಗೆ ಪೀರಿಯಡ್ಸ್ ಆಗಬೇಕಂದ್ರೆ 2 months 3 months ಗ್ಯಾಪ್ ಆಗಿರುತ್ತೆ. ಇರ್ರೆಗ್ಯುಲರ್ ಆಗಿರುತ್ತೆ ಅವ್ರಿಗೆ ಪೀರಿಯಡ್ಸ್. ಇದೆಲ್ಲ ಏನಕ್ಕಾಗತ್ತೆ? ಎಲ್ಲರಿಗೂ ಪ್ಯಾಡ್ಸ್ ಯೂಸ್ ಮಾಡ್ತೀನಿ, ಟ್ಯಾಬ್ಲೆಟ್ಸ್ ತೊಗೊಳ್ತೀನಿ, ರೆಗ್ಯುಲರ್ ಆಗಿ ಫುಡ್ ಮಾಡ್ತೀನಿ, ಬಟ್ ಸ್ಟಿಲ್ ನನಗೆ ಇರ್ರೆಗ್ಯುಲರ್ ಆಗ್ತಾಯಿದೆ ಪೀರಿಯಡ್ಸು. ಆ್ಯಂಡ್ ನಂಗೆ ಸ್ಟಿಲ್ ರ್ಯಾಷಸ್ ಆಗ್ತಾ ಇದೆ, ಇನ್ಫೆಕ್ಷನ್ಸ್ ಆಗ್ತಾ ಇದೆ ಪ್ರೈವೇಟ್ ಪಾರ್ಟಲ್ಲಿ. ಎಂತಕ್ಕೆ ಆಗ್ತಾ ಇದೆ ಅಂತ ಅಂದರೆ, ನೀವು ಯೂಸ್ ಮಾಡೋವಂಥ ಈ XYZ ಕಂಪ್ನಿ ಪ್ರಾಡಕ್ಟ್ ಏನಿದೆ, ಲೈಕ್ XYZ ಕಂಪ್ನಿಯ ಸ್ಯಾನಿಟರಿ ನ್ಯಾಪ್ಕಿನ್ ಏನಿದೆ, ಕಂಪ್ಲೀಟ್ಲಿ ಕೆಮಿಕಲ್ ಮಿಕ್ಸ್ಡ್. ಆ್ಯಂಡ್ ನಿಮಗೆ ಹೇಳ್ತಾರೆ ಕಾಟನ್ ಇದೆ ಇದರಲ್ಲಿ, ನಿಮಗೆ ಆ ಕಾಟನ್ನು ನಿಮಗೆ ಕಂಪ್ಲೀಟ್ ಸೇಫ್ ಆಗಿರುತ್ತೆ ಅಂತ. ಬಟ್ ಇದರಲ್ಲಿರುವಂಥ ಕಾಟನ್ ಪ್ಯೂರಾ ಅಲ್ಲ. ನೀವು ಅದನ್ನು ಅಡ್ವರ್ಟೈಸ್ಮೆಂಟಲ್ಲಿ ನೋಡ್ತಿರ್ತೀರ ಅಷ್ಟೇ. ಬಟ್ ನೀವು ಅದನ್ನು ತರುವಾಗ ನೀವೇನು ನೋಡಲ್ಲ. ಓಕೆ, ಇದರಲ್ಲಿ ಕಾಟನ್ ಇದೆ, ಇಟ್ ಮೇಕ್ ಮೀ ಸೇಫ್ ಅಂತ ತೊಗೊಂಡು ಬಂದುಬಿಡ್ತೀರಾ. ಬಟ್ ನಿಮಗೆ ಅದು ಗೊತ್ತೇ ಇರಲ್ಲ ಇದರಲ್ಲಿ ಇರೋದು ಪ್ಯೂರ್ ಕಾಟನ್, ಒರಿಜಿನಲ್ ಕಾಟನ್ನೇ ಹಾಕಿದಾರಾ, ಅಥವಾ ನಮ್ಗೆ ಇದು ಕರೆಕ್ಟಾಗಿ ಇದೆಯಾ ಯೂಸ್ ಮಾಡೋದಕ್ಕೆ ಅಂತ. ಆಮೇಲೆ ನೀವು ಬೇರೆ ಕಂಪ್ನಿ XYZ ಕಂಪ್ನಿ ಪ್ಯಾಡ್ಸ್ ಏನು ಯೂಸ್ ಮಾಡ್ತೀರಾ, ಅದರಲ್ಲಿ ನಿಮಗೆ ಈಗ ಕಂಪ್ಲೀಟಾಗಿ ಗೊತ್ತಿರಲ್ಲ. ಓಕೆ, ಅದರಲ್ಲಿ ಮೈಕ್ರೋಚಿಪ್ ಇದೆ ಅಂತ ಹೇಳ್ತಾರೆ. ನೀವು ಯಾವತ್ತಾದರೂ ಎಂದಾದರೂ ಯೂಸ್ ಮಾಡಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿದ್ರೆ ಅದರ ಮೈಕ್ರೋಚಿಪ್ ನಿಜವಾಗ್ಲೂ ಇದೆಯಾ ಅನ್ನೋದು. ಆ್ಯಂಡ್ ಯೂಶಲಿ ಪೀರಿಯಡ್ಸ್ ಅಂತ ಅಂದಾಗ ಹೆಣ್ಮಕ್ಳಿಗೆ ಮೇನ್ ಪ್ರಾಬ್ಲಮ್ ಏನಂದರೆ ಬ್ಯಾಕ್ ಪೇನ್, ಹೊಟ್ಟೆ ನೋವು, ಆಮೇಲೆ ತುಂಬ ಬಾಡಿ ಪೇನ್ ಆಗೋದು, ತುಂಬ ಸ್ಟ್ರೆಸ್ ಆಗೋದು. ಆ್ಯಂಡ್ ಆ ಟೈಮಲ್ಲಿ ಹೆಣ್ಮಕ್ಳಿಗೆ ಮೂಡ್ ಸ್ವಿಂಗ್ಸ್ ತುಂಬಾ ಆಗುತ್ತೆ. ಏನೋ ಹೇಳ್ತಾರೆ ನನಗೆ ಈಗ ಪ್ಯಾಡ್ಸ್ ಹಾಕಿರ್ತೀವಿ, ಅದರಲ್ಲಿರೋ ಮೈಕ್ರೋಚಿಪ್ ಇದೆ, ಮೈಕ್ರೋಚಿಪ್ ಹಾಕೊಂಡ್ರೆ ನಂಗೆ ಆ ಮೈಕ್ರೋಚಿಪ್ ಇರೋದ್ರಿಂದ ನನಗೇನು ಅಷ್ಟು ಆಂಗ್ಸೈಟಿ ಫೀಲ್ ಆಗಲ್ಲ, ಸ್ಟ್ರೆಸ್ ಫೀಲ್ ಆಗಲ್ಲ. ಸೊ ಅವ್ರು ಹೇಳ್ತಾರೆ ಲೈಕ್ ಈಗ ಕಂಪ್ನಿ ಇದರಲ್ಲಿ ನನಗೆ ಮೈಕ್ರೋಚಿಪ್ ಇದೆ ಅಂತ ನಮಗೆ ಅಡ್ವರ್ಟೈಸ್ಮೆಂಟಲ್ಲಿ ತೋರಿಸಿದ್ದಾರೆ, ಸೊ ನಾನು ತೊಗೊಂಡು ಬಂದಿದ್ದೀನಿ, ನಾನು ಯೂಸ್ ಮಾಡ್ತಾ ಇದ್ದೀನಿ, ನನಗೇನು ಪ್ರಾಬ್ಲಮ್ ಆಗ್ತಾ ಇಲ್ಲ, ಬಟ್ ಸ್ಟಿಲ್ ನಂಗೆ ರ್ಯಾಷಸ್ ಆಗೋದು ನಿಲ್ತಾ ಇಲ್ಲ, ಏನು ಮಾಡೋದು? ಆ್ಯಂಡ್ ತುಂಬ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಒಂದು ದಿನಕ್ಕೆ ನೀವು ಪ್ಯಾಡ್ಸ್ನ 2 to 3 ಪ್ಯಾಡ್ಸ್ನ ಚೇಂಜ್ ಮಾಡೋದನ್ನ ನಾನು ತುಂಬ ಜನ ವುಮೆನ್ಸಲ್ಲಿ ನೋಡಿದ್ದೀನಿ. ಎಸ್ಪೆಷಲಿ ನನ್ನ ಫ್ರೆಂಡ್ಸೇ ತುಂಬ ಜನ ಇದ್ದಾರೆ. ಅವರು ಕಾಲೇಜ್ಗೆ ಹೋಗೋ ಸ್ಟೂಡೆಂಟ್ಸ್ ಇರ್ತಾರೆ, ಆಮೇಲೆ ಸ್ಕೂಲ್ಗೆ ಹೋಗೋ ಸ್ಟೂಡೆಂಟ್ಸ್ ಇರ್ತಾರೆ. ಇವಾಗ ಇತ್ತೀಚೆಗೆ ನೋಡಬೇಕು ಮಕ್ಕಳಿಗೆ 5th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆ ಪೀರಿಯಡ್ಸ್ ಆಗ್ತಾ ಇದೆ. ಆ್ಯಂಡ್ ಬಿಕಾಸ್ ಆಫ್ ಆಲ್ ಔಟ್ಸೈಡ್ ಫುಡ್. ಸೊ ನಾವೀಗ ಔಟ್ಸೈಡ್ ಫುಡ್ನ ಜಡ್ಜ್ ಮಾಡ್ಲಿಕ್ಕಾಗಲ್ಲ, ಅದೆಲ್ಲ ಅವ್ರ ಬಿಸ್ನೆಸ್ಗೋಸ್ಕರ ಅವ್ರು ಮಾಡ್ತಾ ಇರ್ತಾರೆ, ನಾವು ಅದನ್ನೇನು ಜಡ್ಜ್ ಮಾಡ್ಲಿಕ್ಕಾಗಲ್ಲ. ತಿನ್ನೋರು ನಾವು, ನಮ್ಮ ಹೆಲ್ತ್ನ ನಾವು ನೋಡ್ಕೋಬೇಕು. ಸೊ ಹಂಗಂತ ನಾವು ಎಲ್ಲದನ್ನು ಬ್ಲೇಮ್ ಮಾಡ್ಲಿಕ್ಕಾಗಲ್ಲ. ವರ್ಕಿಂಗ್ ವುಮೆನ್ಸ್ ಇರ್ತಾರೆ, ಲೈಕ್ ಈಗ ಹೊರಗಡೆ ಹೋಗಿ ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡೋರು ಇರ್ತಾರೆ, ತುಂಬ ಹೊತ್ತು ಕೂತಿರ್ತಾರೆ, ಆ್ಯಂಡ್ ಅವ್ರು ಪಬ್ಲಿಕ್ ಟಾಯ್ಲೆಟ್ಸ್ ಯೂಸ್ ಮಾಡಬೇಕಾಗಿರುತ್ತೆ. ಅಥವಾ ಸ್ಕೂಲು ಕಾಲೇಜ್ಗೆ ಹೋಗೋ ಹೆಣ್ಮಕ್ಳು ಇರ್ತಾರೆ, ಅವರು ಅಲ್ಲಿದೆ ಟಾಯ್ಲೆಟ್ಸ್ ಯೂಸ್ ಮಾಡಬೇಕು, ಅವ್ರಿಗೆ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ ಪ್ಯಾಡ್ಸ್ ಚೇಂಜ್ ಮಾಡ್ಬೇಕಂದಾಗ, ಅಥವಾ ಪ್ಯಾಡ್ಸ್ನ 2 to 3 times ಚೇಂಜ್ ಮಾಡ್ಬೇಕಂದಾಗ ಅವ್ರಿಗೂ ಇರಿಟೇಷನ್ಸ್ ಆಗ್ತಾ ಇರುತ್ತೆ. ಸೊ ಇದೆಲ್ಲ ಆಗೋದ್ರಿಂದ ಇದೆಲ್ಲ ಏನಕ್ಕೆ ಆಗ್ತಾ ಇದೆ? ನಮಗೆ ನಾವು ಯೂಸ್ ಮಾಡ್ತಾ ಇರೋಂಥ ಪ್ಯಾಡ್ ಸೇಫಾ ಅಲ್ವಾ? ಹೊರಗಡೆ ತರೋಂಥ ನಮ್ಮ XYZ ಕಂಪ್ನಿ ಪ್ಯಾಡ್ಸು ಸೇಫ್ ಇದೆಯಾ ಇಲ್ವಾ? ಓಕೆ, ನಾನು ಇದನ್ನ ಎಲ್ಲಾನು ನಿಮಗೆ ಕಂಪ್ಲೀಟ್ ಡೆಮೋ ಮೂಲಕ ತೋರಿಸ್ಕೊಡ್ತೀನಿ. ಆ್ಯಂಡ್ ಇಲ್ಲಿ ನಾನು ಇಷ್ಟೊತ್ತಕ XYZ ಕಂಪ್ನಿ ಪ್ಯಾಡ್ ಬಗ್ಗೆ ನಾನು ಮಾತಾಡಿದೆ. ಆ್ಯಂಡ್ ನನ್ನ ಹತ್ರ ಇವಾಗ ಇರೋದು ನಮ್ಮ ಕಂಪನಿಯ ಪ್ಯಾಡ್ಸ್, ನಮ್ಮ ಕಂಪನಿಯ ಸ್ಯಾನಿಟರಿ ನ್ಯಾಪ್ಕಿನ್ಸ್. ಓಕೆ, ಇದು ವೆಸ್ಟೀಜ್ ಕಂಪನಿಯ ಸ್ಯಾನಿಟರಿ ನ್ಯಾಪ್ಕಿನ್. ಪರ್ಸ್ನಲಿ ಹೇಳಬೇಕಂದ್ರೆ ನನಗೆ ಪೀರಿಯಡ್ಸ್ ಆದಾಗ ಸ್ಟಮಕ್ ಪೇನ್ ಆಗಿರ್ಬೋದು, ಬ್ಯಾಕ್ ಪೇನ್ ಆಗಿರ್ಬೋದು, ಬಾಡಿ ಪೇನ್ ಆಗಿರ್ಬೋದು, ಆ್ಯಂಡ್ ನನಗೆ ಮೈಗ್ರೇನ್ ಇರೋದ್ರಿಂದ ತಲೆನೋವತ್ತು. ಪೀರಿಯಡ್ಸ್ ಆದಾಗ ಹೆವಿ ಬರ್ತಿತ್ತು. ಆ್ಯಂಡ್ ಆಫ್ಟರ್ ಸ್ಟಾರ್ಟಿಂಗ್ ನಾನು ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಐ ಹ್ಯಾವ್ ನೆವರ್ ಸೀನ್ ನನಗೆ ಯಾವುದೇ ಪೇನ್ ಕೂಡ ಇಲ್ಲ. ಇವಾಗ ಐ ಕ್ಯಾನ್ ಮ್ಯಾನೇಜ್ ಮೈ ಸೆಲ್ಫ್ ಆನ್ ಇವನ್ ಮೈ ಪೀರಿಯಡ್ಸ್. ಸೊ ನನ್ನ ಪೀರಿಯಡ್ಸ್ ಆದಾಗ ನನಗೆ ಏನೇ ವರ್ಕ್ ಮಾಡಬೇಕಂದ್ರೂ, ಕಾಲೇಜ್ಗೆ ಹೋಗ್ಬೇಕಂದ್ರೂ ತುಂಬ ಇರಿಟೇಷನ್ ಆಗೋದು. ಬಟ್ ಇವಾಗ ನನಗೆ ಆ ಪೀರಿಯಡ್ಸ್ ಆದ್ರೂ ನನಗೆ ಆ ಫೀಲೇ ಇರೋದಿಲ್ಲ. ಇಟ್ಸ್ ಬೀನ್ ಲೈಕ್ ನನಗೆ ನಾರ್ಮಲ್ ಅನ್ನೋ ಥರ ಫೀಲ್ಸ್. ನನಗೆ ಏನು ಫೀಲ್ ಬರ್ತಿತ್ತು ಅಂದರೆ, ನಾನು ಕಾಲೇಜ್ಗೆ ಹೋದ್ರೆ ನನಗೆ ಇವಾಗ ಇರಿಟೇಷನ್, ಕಾಲೇಜಲ್ಲಿ ನಾನು ಇಷ್ಟು ಸಲ ಪ್ಯಾಡ್ ಚೇಂಜ್ ಮಾಡಬೇಕು, ನನಗಾಗಲ್ಲ, ನಾನು ಕಾಲೇಜ್ಗೆ ಹೋಗಲ್ಲ. ಆ್ಯಂಡ್ ಆ 3 days ನನಗೆ ಎಷ್ಟು ಇರಿಟೇಷನ್ಸ್ ಆಗ್ತಿತ್ತು ಕಾಲೇಜ್ಗೆ ಹೋಗ್ಬೇಕಂದ್ರೆ, ಬೇಡವೇ ಬೇಡ 3 days ಕಾಲೇಜ್ಗೆ ಹೋಗೋದು, ಮಂತಲ್ಲಿ 3 days ಕಾಲೇಜ್ ರಜೆ ಹಾಕಿದ್ರೆ ಎಜುಕೇಷನ್ ಏನು ಮಾಡಬೇಕು ನಾನು? ಸೊ ಆಫ್ಟರ್ ಸ್ಟಾರ್ಟಿಂಗ್ ನಾನು ಇದನ್ನ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಐ ಸ್ಟಾರ್ಟ್ ಡೂಯಿಂಗ್ ಆಲ್ ದೋಸ್ ಥಿಂಗ್ಸ್. ನಾನು ಕಾಲೇಜಿಗೆ ರಜೆ ಹಾಕೋದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನಾನು ಅಷ್ಟು ಕಂಫರ್ಟೇಬಲ್ ಆಗಿ ಇದ್ದೀನಿ ನಾನು ಇವಾಗ. ಸೊ
ನಿಮ್ಗೆ ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ನಿಮ್ಗೆ ಅನ್ಸ್ಬೋದು ನಿಜವಾಗ್ಲೂ ನಿಮ್ಮ ಕಂಪ್ನಿಯಲ್ಲಿ ಆ ಥರ ಇದೆಯಾ, XYZ ಕಂಪ್ನಿಯಲ್ಲಿ ಈ ಥರ ಎಲ್ಲ ಇದೆಯಾ, ಮಾತನ್ನ ಕೇಳಿ ನೀವು ನಂಬಿ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ. ನಿಮ್ಮ ಮುಂದೆನೇ ಕಣ್ಣಾರೆ ನಾನು ನಿಮಗೆ ಡೆಮೋ ಕೊಡ್ತೀನಿ, ಅದನ್ನು ನೋಡಿ ನೀವು ಅದನ್ನು ನಂಬೋದು. ಓಕೆ, ನನ್ನ ಹತ್ರ ಈಗ 2 ಪ್ಯಾಡ್ಸ್ ನಾನು ಹೇಳ್ದಂಗೆ, ಇದು XYZ ಕಂಪ್ನಿಯ ಪ್ಯಾಡ್, ಇದು ನಮ್ಮ ವೆಸ್ಟೀಜ್ ಕಂಪ್ನಿಯ ಪ್ಯಾಡ್. ಸಿ, ನನ್ನ ಹತ್ರ ಇರೋದು ಒಂದೇ ಗ್ಲಾಸ್ ನೀರು. ಇದನ್ನ ನಾನು ಫಸ್ಟು XYZ ಕಂಪ್ನಿಯ ಪ್ಯಾಡ್ಗೆ ನಾನು ಇದನ್ನ ಯೂಸ್ ಮಾಡ್ತೀನಿ, ಎಷ್ಟು ನೀರು ಅಬ್ಸರ್ವ್ ಮಾಡುತ್ತೆ ಅನ್ನೋದನ್ನು. ನನ್ನ ಹತ್ರ ಈಗ 1 ಫುಲ್ ಗ್ಲಾಸ್ ಆಫ್ ನೀರಿದೆ. ಎಷ್ಟೇ ನೀರು ಹಾಕಿದ್ರು ಅದು ಈಚೆ ಬರ್ತಾ ಇದೆ. ಆ್ಯಂಡ್ ನಾನು ನೀರು ತೆಗಿಯುವಾಗ ಹೊರಗಡೆ ಇರೋ ನೀರು ಜೊತೆಗೆ ಪ್ಯಾಡ್ ಒಳಗಡೆ ಇರೋ ನೀರು ಕೂಡ ಈಚೆ ಬರ್ತಾ ಇದೆ. ನೋಡಿ, ಪ್ಯಾಡ್ ಒಳಗಡೆ ಇರೋ ನೀರು ಸಮೇತ ಬರ್ತಾ ಇದೆ. ಅದು ನಾನು ಎಷ್ಟು ನೀರು ಹಾಕಿತ್ತು ನಾನು ನೋಡ್ತಾ ಇಲ್ಲ ಅಂದರೆ ಇಷ್ಟು ನೀರು, ಇಷ್ಟೇ ನೀರು ಹಿಡಿದಿರೋದು, ಮೇ ಬಿ ಅ ಪೆಂಚ್ ಆಫ್ ವಾಟರ್ ಅಷ್ಟೇ. ಈ ನೀರನ್ನ ನಾನು ಈಚೆ ಬರ್ಸ್ಬೋದು, ಯಾಕಂದರೆ ಇದರಲ್ಲಿ ಯಾವುದೇ ಥರ ಪ್ಯೂರ್ ಕಾಟನ್ ಇಲ್ಲ. ಎಷ್ಟು ನೀರು ಈಚೆ ಬರುತ್ತೆ. ನಾನು ಅದೇ ನೀರನ್ನ ಮತ್ತೆ ಯೂಸ್ ಮಾಡ್ತೀನಿ. ಇದು XYZ ಕಂಪ್ನಿಯ ಪ್ಯಾಡ್. ನಿಮ್ಮ ಬ್ಲಡ್ ಎಷ್ಟು ಅಬ್ಸರ್ವ್ ಆಗುತ್ತೆ ಅನ್ನೋದನ್ನ ನೀವು ಇಲ್ಲೇ ನೋಡ್ಬೋದು. ಇನ್ನು ನಾನು ಇವಾಗ ಇದೇ ನೀರನ್ನ, ನನ್ನ ಹತ್ರ ಇವಾಗ ಇರೋದು ಇಷ್ಟೇ ನೀರು, ಇದಕ್ಕೆ ಇನ್ನೂ ಎಕ್ಸ್ಟ್ರಾ ನೀರು ಹಾಕ್ಕೊಳ್ತೀನಿ. ಕೊಡಬಾರ್ದು. ಲೋಟ ಫುಲ್ ನೀರಿದೆ, ನೋಡ್ಬೋದು ನೀವು. ಲೋಟ ಫುಲ್ ನೀರಿದೆ. ಇದನ್ನ ನಾನು ನನ್ನ ಕಂಪ್ನಿ ಪ್ಯಾಡಿಗೆ ಯೂಸ್ ಮಾಡ್ತೀನಿ. ಹೊರಗಡೆ ಬರ್ತಾ ಇಲ್ಲ. ಸಿ, ಇಟ್ಸ್ ಜಸ್ಟ್ ಅ ಡ್ರಾಪ್ ಆಫ್ ವಾಟರ್. ನೀರು ಕೂಡ ಹೊರಗಡೆ ಬರ್ತಾ ಇಲ್ಲ. ನಾನು ಇದರಲ್ಲಿ ಎಷ್ಟು ನೀರು ಹೊರಗಡೆ ತೆಗೆದೆ, ಆ್ಯಂಡ್ ಇಟ್ ಸ್ಟಿಲ್, ಸಿ, ಇನ್ನೂ ನೀರು ಹಾಕ್ಬೋದಿದೆ. ಆ್ಯಂಡ್ ಇಟ್ ಸ್ಟಿಲ್ ಅಬ್ಸರ್ವ್ಸ್. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಬಾಡಿಯಲ್ಲಿ ದಿನಕ್ಕೆ ನಿಮಗೆ ಪೀರಿಯಡ್ಸ್ ಆದಾಗ ಎಷ್ಟು ಬ್ಲಡ್ಡು, ಲೈಕ್ ಬ್ಯಾಡ್ ಬ್ಲಡ್ಸ್ ಔಟ್ ಆಗ್ತಾ ಇರುತ್ತೆ, ಆ್ಯಂಡ್ ನಿಮಗೆ ಅದು ಬ್ಲಡ್ಡು ಪ್ಯಾಡಲ್ಲಿ ಅಬ್ಸರ್ವೇ ಆಗ್ತಾ ಇಲ್ಲ ಅಂದಾಗ ಪ್ಯಾಡ್ ಯೂಸ್ ಮಾಡಿನೇ ವೇಸ್ಟ್ ಅಲ್ವಾ? ಎಲ್ಲಿದೆ ನೀರು? ಎಲ್ಲೋಯ್ತು ನೀರು? ಒಂದು ಗ್ಲಾಸ್ ಆಫ್ ವಾಟರ್ನ ನಾನು ಪ್ಯಾಡಿಗೆ ಯೂಸ್ ಮಾಡಿ, ಇರೋ ಸಿ, ಒಂದು ಗ್ಲಾಸ್ ಆಫ್ ವಾಟರ್ ನಾನು ಯೂಸ್ ಮಾಡಿದ್ದೀನಿ, ಒಂದು ಡ್ರಾಪ್ ಆಫ್ ವಾಟರ್ ಕೂಡ ಈಚೆ ಇಲ್ಲ. ನಾನು ಇನ್ನೂ ಯೂಸ್ ಮಾಡ್ತೀನಿ. ಸ್ವಲ್ಪ ಸಾಕು ಸಾಕು ಸಾಕು.
ನನ್ನ ಹತ್ರ ಈಗ ಅರ್ಧ ಗ್ಲಾಸ್ ಆಫ್ ವಾಟರ್ ಇದೆ. ಇನ್ನೂ ಎಷ್ಟು ಅಬ್ಸರ್ವ್ ಮಾಡುತ್ತೆ ಅಂತ ನೋಡಿ. ಎಕ್ಸ್ಟ್ರಾ 1/4 ಗ್ಲಾಸ್ ನಾನು ನೀರು ಹಾಕಿರೋದು ನನ್ನ ಪ್ಯಾಡಿಗೆ. ಇದಕ್ಕೆ ನಾನು ಜಸ್ಟ್ 1/4 ಗ್ಲಾಸ್ ನೀರು ಹಾಕಿರೋದು. 1/4 ಗ್ಲಾಸ್ ಕೂಡ ಇದರಲ್ಲಿ ಹಿಡ್ದಿಲ್ಲ. ಆ್ಯಂಡ್ ನಾನು ಇದನ್ನು ಪ್ರೆಸ್ ಮಾಡಿದ್ರೆ ಅದರಲ್ಲಿರೋ ನೀರು ಈಚೆ ಬರುತ್ತೆ. ಬಟ್ ನನ್ನ ಕಂಪನಿಯ ಪ್ಯಾಡಲ್ಲಿ ಎಲ್ಲಿದೆ ನೀರು? ಎಲ್ಲಿ ಹೋಯ್ತು ಇಷ್ಟು ತನಕ ಹಾಕಿದ ನೀರು? Still drips. ಕಾಟನ್ ನಿಮಗೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ತೋರಿಸ್ತಾರೆ ಅಲ್ವಾ, ಕಾಟನ್ಸ್ನ, ಪ್ಯೂರ್ ಕಾಟನ್ಸ್ನ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಅಲ್ಲಿ ಹಾಕಿರ್ತೀವಿ ಅಂತ. ಇದು ನನ್ನ ಕಂಪನಿಯ ಪ್ಯಾಡ್. ಎಲ್ಲಾದ್ರೂ ನೀರು ನೀವು ಕಾಣ್ತಾ ಇದೆಯಾ? Still pressing it. ಎಲ್ಲಿದೆ ನೀರು? ನಾನು ಎತ್ತಿದಂಗೆ ಡ್ರಿಪ್ ಆಗ್ತಾ ಇದೆ. ಎಲ್ಲಿ ನಿಂತಿದೆ ನಿಮ್ಮ ಬ್ಲಡ್? ನೀವು ಯೂಸ್ ಮಾಡ್ತಾ ಇರೋಂಥ XYZ ಕಂಪನಿಯ ಪ್ಯಾಡ್ ನಿಮ್ಮ ಮುಂದೆನೆ ನಾನು ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ಎಲ್ಲಿದೆ ನೀರು? ಎಲ್ಲಿ ನಿಂತ್ಕೊಳ್ತಿದೆ? ನೀವು ಯೂಸ್ ಮಾಡಿ ನಿಮ್ಮ ಬ್ಲಡ್ ಎಲ್ಲಿ ನಿಂತ್ಕೊಳ್ತಾ ಇದೆ? ಕಾಟನ್, ಇದು XYZ ಕಂಪನಿಯ ಪ್ಯಾಡ್. 7 ಲೇಯರ್ಸ್ ಇದೆ ಅಂತ ಹೇಳ್ತಾರೆ ಅಡ್ವರ್ಟೈಸ್ಮೆಂಟ್ ತೋರಿಸ್ಬೇಕಾದ್ರೆ. ಮೊದಲನೇ ಲೇಯರ್ ಈ ಕಾಟನ್ ಹಾಸ್ಪಿಟಲ್ಸ್ ಅಲ್ಲಿ ಬ್ಯಾಂಡೇಡ್ ಮಾಡಬೇಕಾದ್ರೆ ಯೂಸ್ ಮಾಡ್ತಾರೆ. ಅಂಡ್ ದಿಸ್ ಇಸ್ ಯೂಸ್ ಮಾಡಿ ಥ್ರೋ ಮಾಡಿರೋ ಅಂಥದ್ದನ್ನ ನಿಮಗೆ ರೀಯೂಸ್ ಮಾಡಿ ರೀಸೈಕಲ್ ಮಾಡಿ ಪ್ಯಾಡಿಗೆ ಹಾಕ್ತಾರೆ. ಎಲ್ಲಿ ಬಂತು? ಎಲ್ಲಿದೆ ನಿಮಗೆ ಹೈಜೀನ್? ಇದರಲ್ಲಿ ಮೈಕ್ರೋಚಿಪ್ ಕಾಣ್ತಾ ಇದೆಯಾ? ಎಲ್ಲಾದರೂ ಪ್ಯಾಡಲ್ಲಿ ಎಲ್ಲಾದರೂ ಮೈಕ್ರೋಚಿಪ್ ಕಾಣ್ತಾ ಇದೆಯಾ? ಇದು ನಿಮಗೆ ಪ್ಯೂರ್ ಕಾಟನ್. ಇದು ಪ್ಯಾಡಲ್ಲಿರುವಂಥ ಕಾಟನ್. ಎಲ್ಲಿದೆ 7 ಲೇಯರ್ಸ್? ಇದೆ ನಿಮಗೆ ಟಿವಿಯಲ್ಲಿ ತೋರಿಸೋ ಅಂತ 7 ಲೇಯರ್ಸ್ ಇಲ್ಲಿ ಎಲ್ಲಿದೆ? ಅಂಡ್ ಇಟ್ಸ್ ಅ ಪ್ಯೂರ್ ಕಾಟನ್. ಈ ಹತ್ತಿನ ಗಾಯ ಕ್ಲೀನ್ ಮಾಡೋಕ್ಕೆ ಹಾಸ್ಪಿಟಲಲ್ಲಿ ಯೂಸ್ ಮಾಡ್ತಾರೆ. ಆ್ಯಂಡ್ ಈ ಹತ್ತಿ ನಾನು ಈ ಪ್ಯಾಡಲ್ಲಿ ಬಂದಿದ್ದು, ಈಚೆ ಬಂದಿದ್ದ ಹತ್ತಿ ಯೂಸ್ ಮಾಡಿ ಇದನ್ನೇ ರೀಸೈಕಲ್ ಮಾಡಿ ಹಾಕಿರೋಂಥ ಹತ್ತಿ. ಆ್ಯಂಡ್ ಸ್ಟಿಲ್ ದಿಸ್ ಇಸ್ ಅ ಪ್ಲಾಸ್ಟಿಕ್, ಅ ಪ್ಯೂರ್ ಆ್ಯಂಡ್ ಕಂಪ್ಲೀಟ್ ಪ್ಲಾಸ್ಟಿಕ್. ಎಲ್ಲಿದೆ ಹೈಜಿನ್? ಏನು ಯೂಸ್ ಮಾಡ್ತಾ ಇದ್ದೀವಿ ನಾವು? ಇಲ್ಲ ಇಲ್ಲ ಇಲ್ಲ, ಈ ಕಾಟನ್ನ ಅಲ್ಲಿ ನೋಡ್ತಾರ. ಆ ಡೆಮೋ ನಮ್ಮ ಗ್ಲಾಸಲ್ಲಿ ತೋರಿಸ್ತೀನಿ. ಇದು ನನ್ನ ಕಂಪನಿಯ ಪ್ಯಾಡ್. ಎಲ್ಲಿದೆ ನಿಮಗೆ ನೀರು? ದಟ್ ಮೀನ್ಸ್ ನಿಮಗೆ ಎವ್ರಿ ಮಂತ್ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಆ ಬ್ಲಡ್ಡು ಇದರಲ್ಲಿ ಕಂಪ್ಲೀಟಾಗಿ ಅಬ್ಸರ್ವ್ ಆಗುತ್ತೆ. ಆ್ಯಂಡ್ 7 ಲೇಯರ್ಸ್. ನಮ್ದ್ರಲ್ಲಿರೋದು ಜೆಲ್ಲು. ಕಂಪ್ಲೀಟ್ ಅಲೋವೆರಾ ಜೆಲ್. The first layer, which is a pure cotton.
ಇದನ್ನ ಭೂಮಿ ಒಳಗೆ ಹಾಕಿದ್ರೆ ಕ್ಲೀನಾಗಿ ಅದಾಗದೇ ಕರಗುತ್ತೆ. ಇದನ್ನ ನೀವು ಭೂಮಿ ಒಳಗಡೆ ಹಾಕಿದ್ರೆ ಕರಗಲ್ಲ. ಎಂಟು ಇಷ್ಟೊತ್ತಾಗ ಹೇಳ್ತದೆ ಮೈಕ್ರೋಚಿಪ್ ಮೈಕ್ರೋಚಿಪ್ ಮೈಕ್ರೋಚಿಪ್, ಹಂಗಂದ್ರೆ ಏನು? ಇದು ಮೈಕ್ರೋಚಿಪ್ ನಮ್ಮ ಕಂಪನಿಯ ಪ್ಯಾಡಲ್ಲಿ ಲೈವ್ ಆಗಿ ತೋರಿಸುತ್ತೆ. ಆ್ಯಂಡ್ ದಿಸ್ ಮೈಕ್ರೋಚಿಪ್ ದಿಸ್ ಹೆಲ್ಪ್ಸ್ ಯು. ಇದು ನಿಮ್ಗೆ ಏನು ಯೂಸ್ ಆಗುತ್ತೆ ಅಂದರೆ ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು ಏನು ಬಂದಿಲ್ಲ ಅಂದರೆ ಹೊಟ್ಟೆ ನೋವು ಮಾತ್ರ ಯಾವುದೇ ಕಾರಣಕ್ಕೂ ತಪ್ಪಲ್ಲ. ಆ್ಯಂಡ್ ಇದು ಹೊಟ್ಟೆ ನೋವು ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನನಗೆ ಇದನ್ನು ಸುಮ್ಮನೆ ಬಿಸಾಕಲ್ಲ. ಐ ಯೂಸ್ ಇಟ್ ಫಾರ್ ಮೈ ಸೆಲ್ಫ್. ನನಗೀಗ ಅಕಸ್ಮಾತ್ ಪೀರಿಯಡ್ಸ್ ಆಯಿತು ಅಂದರೆ ನಾನು ಇದನ್ನು ನನ್ನ ಹೊಟ್ಟೆ ಮೇಲೆ ಹಾಕೊಂಡ್ರೆ ನನ್ನ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ. ದಿಸ್ ಕಂಟೇನ್ಸ್ ಅ ಕಂಪ್ಲೀಟ್ ಮೆಡಿಕಲ್ ಕಿಟ್. ಹೊಟ್ಟೆ ನೋವು, ಕೈ ನೋವು, ಬೆನ್ನೋವು ಎಲ್ಲದನ್ನು ಕಮ್ಮಿ ಮಾಡುತ್ತೆ. ಅದಕ್ಕೆ ನಿಮಗೆ ನಮ್ಮ ಪ್ಯಾಡಲ್ಲಿ ಇದನ್ನು ಹಾಕಿದ್ದಾರೆ. ಎಲ್ಲಿದೆ ಇದು ಪ್ಲಾಸ್ಟಿಕ್? ಇದರಲ್ಲಿ ಆ್ಯಕ್ಚುಲಿ 2 ಲೇಯರ್ ಇದೆ, ಬಟ್ ಅದು ತೆಗಿಯೋಕ್ಕಾಗಲ್ಲ. ತುಂಬ ಸಣ್ಣ ಲೇಯರ್ ನೋಡಿ, ಇದರಲ್ಲಿ ನಿಮಗೆ ಕಾಣುತ್ತೆ. ಇದರಲ್ಲಿ 2 ಲೇಯರ್ ಬರುತ್ತೆ. ವಿ ಹ್ಯಾವ್ ಕಂಪ್ಲೀಟ್ 7 ಪ್ರೊಟೆಕ್ಷನ್ ಲೇಯರ್ಸ್. 8 ಪ್ರೊಟೆಕ್ಷನ್ 7 ನಾನೇ ಒಬ್ಸರ್ವ್ ಮಾಡಿಲ್ಲ, ಹೇಳಲ್ಲ. ನಾನು ತೆಗಿತಾ ಇದ್ದೀನಿ ನೋಡಿ. ನಮ್ಮದ್ರಲ್ಲಿ ಇರೋವಂಥದ್ದು ಜೆಲ್. ಕಾಟನ್ ಸಿಗ್ತಾ ನಿಮಗೆಲ್ಲಾದರೂ? ಕಾಟನ್ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಗೊತ್ತಿರೋ ಕಾಟನ್ ಇದೆ, ನಾನು ಇಲ್ಲ ಅಂತ ಹೇಳಲ್ಲ. ನಮ್ಮದ್ರಲ್ಲೂ ಕಾಟನ್ ಇದೆ. ಬಟ್ ಆ XYZ ಕಂಪನಿಯ ಪ್ಯಾಡಲ್ಲಿ ಸಿಕ್ಕಿದಂಥ ಆ ಯೂಸ್ಡ್ ಕಾಟನ್ ನಮ್ಮದ್ರಲ್ಲಿ ಇಲ್ಲ. ದಿಸ್ ಇಸ್ ನಾಟ್ ಕಾಟನ್, ದಿಸ್ ಇಸ್ ಅ ಜೆಲ್. ದಿಸ್ ಇಸ್ ಅ ಪ್ಯೂರ್ ಅಲೋವೆರಾ ಜೆಲ್. ಇದು ಅಲೋವೆರಾ ಜೆಲ್ಲಿಂದ ಮಾಡಿರುವಂಥದ್ದೇ ಇದು ಪ್ಯಾಡಿ. ಆ್ಯಂಡ್ ದಿಸ್ ಇಸ್ ಕಾಟನ್, ದ ಪ್ಯೂರ್ ಕಾಟನ್. ಇಷ್ಟು ಕ್ಲೀನಾಗಿ ಹರಿಬೋದು ನಾವು ಇದನ್ನು. ಭೂಮಿ ಒಳಗಡೆ ಇದನ್ನು ಬಿಟ್ಟರೆ ಅದಾಗದೆ ತಾನಾಗಿ ತಾನೇ ಕರಗುತ್ತೆ. ಯಾವ ಸೈಡ್ ಎಫೆಕ್ಟ್ಸ್ ಕೂಡ ಬರಲ್ಲ. ಪ್ರಾಣಿಗಳು ನಾವು ಪ್ಯಾಡ್ಗಳನ್ನ ಯೂಸ್ ಮಾಡಿದ್ಮೇಲೆ ಹಂಗೆ ಬಿಸಾಕ್ಬಿಡ್ತೀವಿ. ಒಬ್ಬೊಬ್ರು ರ್ಯಾಪ್ ಮಾಡಲ್ಲ, ನಮ್ಗೆ ಆ ಗಿಲ್ಟ್ ಫೀಲೇ ಇರೋದಿಲ್ಲ, ಹಂಗೆ ಬಿಸಾಕ್ಬಿಡ್ತೀವಿ. ಪ್ರಾಣಿಗಳು ತಿಂತವೆ, ಅದ್ರ ಹೊಟ್ಟೆ ಒಳಗಡೆ ಆ ಪ್ಲಾಸ್ಟಿಕ್ ಕರಗಲ್ಲ. ಆದರೆ ನಮ್ಮ ಕಂಪ್ನಿದು ಹಂಗಲ್ಲ. ಪ್ರಾಣಿಗಳು ತಿಂದ್ರು ಅದ್ರ ಹೊಟ್ಟೆ ಒಳಗಡೆ ಅದು ಕರಗತ್ತೆ. ಇದಕ್ಕೆ ಇನ್ನೂ ನೀರು ಹಾಕಿದ್ರು ಇನ್ನೂ ದಪ್ಪ ಆಗುತ್ತೆ ನೋಡಿ. ಅಬ್ಸರ್ವೇಷನ್ ನಿಮಗೆ ಕಾಣುತ್ತೆ. ನಿಮ್ಮ ಮುಂದೆ ನಾನು ಲೈವ್ ಆಗಿ ಇಟ್ಟಿದ್ದೀನಿ. ನಾನು ಇದರಲ್ಲಿ ಇನ್ನೂ ಇದೆ, ಜೆಲ್ಲು ಇನ್ನೂ ಇದೆ. ಈ ಗ್ಲಾಸಲ್ಲಿ ಇನ್ನೂ ನೀರಿತ್ತು, ನಾನು ಈ ನೀರು ಇದಕ್ಕೆ ಹಾಕ್ತೀನಿ. ನನಗೆ ಇದೆರಡಕ್ಕೂ ಉಪ್ಪು ಹಾಕ್ತೀನಿ. ಸ್ವಲ್ಪ ನೀರು ಹಾಕೋಬೇಕು. ಎರಡಕ್ಕೂ ಇನ್ನು ಎಕ್ಸ್ಟ್ರಾ ಉಪ್ಪು ಹಾಕ್ತೇನೆ ನಾನು. ಬಟ್ ಸೇಮ್ ಕ್ವಾಂಟಿಟಿ ನಾನು ಹಾಕ್ತೇನೆ. ಅದಕ್ಕೆ ಬೇಡ, ಇದಕ್ಕೆ ಮಾತ್ರ. ಇದಕ್ಕೆ ಇನ್ನೂ ಉಪ್ಪು ಹಾಕ್ತೀನಿ ನೋಡಿ, ಅದಕ್ಕೆ ಹಾಕಲ್ಲ ಅಂತ ನೋಡಿ. ಇರಮ್ಮ, ಏನಾಗುತ್ತೆ? ಏನಾಯ್ತು? ಇದಕ್ಕೆ ಇನ್ನೂ ಉಪ್ಪು ಹಾಕ್ತೀನಿ ನಾನು. ಇದಕ್ಕೆ ಉಪ್ಪು ಹಾಕಿದ್ರೆ ಯೂಸ್ ಇಲ್ಲ, ಆಲ್ರೆಡಿ ಅದು ಕರಗೋಯ್ತು. ಇದಕ್ಕೆ ನಾನು ಇನ್ನೂ ಉಪ್ಪು ಹಾಕಿದ್ದೀನಿ. ಎಲ್ಲಿ ಕರಗ್ತಿದೆ ಈ ಕಾಟನ್?
ಒಳಗಡೆ ಬಿಟ್ಟರೆ ನೀಟಾಗಿ ಎಷ್ಟು ಡಿಫ್ರೆನ್ಸ್, ಎಷ್ಟು ವ್ಯತ್ಯಾಸ ನಿಮ್ಮ ಕಣ್ಮುಂದೆನೇ ಲೈವ್ ಆಗಿದೆ. ಇದು ನಮ್ಮ ಕಂಪ್ನಿದು, ಇದು XYZ ಕಂಪ್ನಿ. ನಾನು ಇದಕ್ಕೆ ಉಪ್ಪು ಹಾಕಿದಷ್ಟು ನೀರು ಜಾಸ್ತಿ ಆಗ್ತಿದೆ ಹೊರತು ಕಾಟನ್ ಕಮ್ಮಿ ಆಗಿಲ್ಲ. ಕಾಟನ್ ಹಂಗೆ ಇದೆ. ಇದು ನಮ್ಮ ಕಂಪ್ನಿದು. ಇದ್ರಲ್ಲಿ ನಾನು ಹಾಕಿದ ಜೆಲ್ಲು ಎಲ್ಲೋಯ್ತು? ಫ್ರೆಶ್ ಮಾಡಿದ್ರೆ ನೀಟಾಗಿ ಕಂಪ್ಲೀಟಾಗಿ ನೀರಾಗಿದೆ. ಇದ್ರಲ್ಲಿ ಏನು ಅರ್ಥ ಆಗುತ್ತೆ ನಿಮಗೆ ಅಂದರೆ, ಭೂಮಿಯೊಳಗೆ ಹಂಗೆ ಬಿಟ್ಬಿಡ್ತೀವಿ ಪ್ಯಾಡ್ಸ್ನ. ನಾವು ರ್ಯಾಪ್ ಮಾಡಿನೇ ಡಸ್ಟ್ಬಿನ್ಗೆ ಹಾಕ್ಬೋದು. ಅವ್ರು ಏನು ಮಾಡ್ತಾರೆ, ಹಂಗೆ ಹೊರಗಡೆ ಬಿಸಾಕ್ತಾರೆ. ಭೂಮಿಯೊಳಗೆ ಹೋಗುತ್ತೆ ಅದು. ಪ್ಲಾಸ್ಟಿಕ್ ಅಷ್ಟು ಈಸಿಯಾಗಿ ಕರಗಲ್ಲ. ನಮ್ಮ ಕಂಪ್ನಿಯ ಪ್ಯಾಡ್ನ ಭೂಮಿ ಒಳಗಡೆ ಹಂಗೆ ಹಾಕಿದ್ರೆ ಬೇಗ ಕರಗತ್ತೆ. ಇದು ಕರಗೋದೇ ಇಲ್ಲ. ಯಾಕಂದ್ರೆ ಇದರಲ್ಲಿರೋ ಕಾಟನ್ ನೋಡಿ, ನಾನು ಉಪ್ಪು ಹಾಕ್ದೆ ಕರಗ್ತಾ ಇಲ್ಲ. ಎಲ್ಲಿದೆ? ಏನಾಗ್ತಿದೆ? ನೀರು ಜಾಸ್ತಿ ಆಗ್ತಿದೆ. ನೀರಿಗೆ ಉಪ್ಪು ಅಬ್ಸರ್ವ್ ಆಗ್ತಿದೆ ಹೊರತು ಕಾಟನ್ಗೆ ಉಪ್ಪು ಅಬ್ಸರ್ವ್ ಆಗಿ ಏನೂ ಆಗ್ತಾ ಇಲ್ಲ. ಇದರಲ್ಲಿ ಎಲ್ಲಿ ನಾನು ಹಾಕಿದ ನಾನು ತೆಗ್ದಿದ್ದ ಜೆಲ್ಲೆಲ್ಲ ಎಲ್ಲಿ? ನಾವು ಯೂಶಲಿ XYZ ಕಂಪ್ನಿ ಪ್ಯಾಡ್ನ ರ್ಯಾಪ್ ಮಾಡಿ ಬಿಸಾಕ್ತೀವಿ, ಬಟ್ ಸ್ಟಿಲ್ ಆ ಸ್ಯಾಟಿಸ್ಫ್ಯಾಕ್ಷನ್ ನಮ್ಗಿರಲ್ಲ. ನಮ್ಮ ಕಂಪ್ನಿಯ ಪ್ಯಾಡ್ನ ನೀವು ವಾಶ್ರೂಮ್ ಕಮೋಡ್ ಒಳಗಡೆ ಹಂಗೆ ಹಾಕಿ ಫ್ಲೆಶ್ ಲೈಕ್ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಫ್ಲೆಶ್ ಮಾಡಿದ್ರೆ ಈಸಿಯಾಗಿ ಭೂಮಿ ಒಳಗಡೆ ಹೋಗುತ್ತೆ. ತಾನೇ ಈಸಿಯಾಗಿ ಕರಗತ್ತೆ. ಇದನ್ನ ಇವಾಗ ಮಾಡಿದ್ರೆ ಡ್ರೈನೇಜ್ ಬ್ಲಾಕ್ ಆಗುತ್ತೆ. ಯಾಕಂದ್ರೆ ಅದು ಕರಗಲ್ಲ, ಅದನ್ನ ವೇಸ್ಟ್ ಅಂತಾರೆ. ಹೆಣ್ಮಕ್ಳಿಗೆ ಈಗ ನಾನು ತೋರಿಸಿರೋ ಮೇಲೆ ಹೆಣ್ಮಕ್ಳಿಗೆ ಹೈಜೀನ್ ಬೇಕು ಅಂತಾರೆ. ಎಲ್ಲಿದೆ ಹೈಜೀನ್ XYZ ಕಂಪ್ನಿಯ ಪ್ಯಾಡಲ್ಲಿ? ಆ್ಯಂಡ್ ನಮ್ಮ ಕಂಪ್ನಿಯ ಪ್ಯಾಡ್ಸಲ್ಲಿ 2 ಥರ ಬರುತ್ತೆ, ಮಾರ್ನಿಂಗ್ ಪ್ಯಾಡ್ ಆ್ಯಂಡ್ ನೈಟ್ ಪ್ಯಾಡ್ ಅಂತ. ಕೆಲವ್ರಿಗೆ ಪ್ಯಾಡ್ಸ್ ಲೈಕ್ ಹೆಂಗಿರುತ್ತೆ ಅಂದರೆ, ನಾವು ಒಂದು ಕಂಪ್ಲೀಟ್ ದೊಡ್ಡದು ಪ್ಯಾಕೆಟ್ ತೊಗೊಂಬಂದ್ಬಿಡ್ತೀವಿ. ಯಾವಾಗ ಹೆಂಗೆ ಯೂಸ್ ಮಾಡ್ಬೇಕಂತಲೇ ಗೊತ್ತಿರಲ್ಲ, ಕ್ಯಾಶುಯಲ್ ಆಗಿ ಯೂಸ್ ಮಾಡ್ತಾ ಇರ್ತೀವಿ. ಬಟ್ ನಮ್ದ್ರಲ್ಲಿ ಹಂಗಿಲ್ಲ. ನೈಟ್ಗೆ ಅಂತಾನೆ ಬೇರೆ ಸಪ್ರೇಟ್ ಪ್ಯಾಡ್ ಇದೆ ಆ್ಯಂಡ್ ಮಾರ್ನಿಂಗ್ಗೆ ಅಂತಾನೆ ಸಪ್ರೇಟ್ ಪ್ಯಾಡ್ ಇದೆ. ನಿಮಗೆ ಪೀರಿಯಡ್ಸ್ ಲೈಕ್ 3rd ಡೇ 5th ಡೇ ಅಂದಾಗ ತುಂಬ ಕಮ್ಮಿ ಬ್ಲಡ್ ಹೋಗ್ತಾ ಇರುತ್ತೆ. ಆ್ಯಂಡ್ ವಿ ಹ್ಯಾವ್ ಅ ಸ್ಮಾಲ್ ಪ್ಯಾಡ್ ಕೂಡ ಇದರಲ್ಲಿದೆ. ನೀವು ಅದನ್ನು 3rd ಡೇ 4th ಡೇಗೆ ಯೂಸ್ ಮಾಡ್ಬೋದು. ಆ್ಯಂಡ್ ಬೇರೆ ಕಂಪ್ನಿ ಪ್ರಾಡಕ್ಟ್ ಲೈಕ್ ಬೇರೆ ಕಂಪ್ನಿ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಹೆಂಗೆ ಅಂದರೆ, ನಾವು ಕವರ್ ತೊಗೊಂಡು ಬರ್ತೀವಿ, ಕಟ್ ಮಾಡಿ ಇಟ್ಬಿಡ್ತೀವಿ. ನಾವು ಇಟ್ಟಿರೋ ಪ್ಲೇಸ್ ಕೂಡ ಹೈಜೀನ್ ಆಗಿರಲ್ಲ, ಜಿರಳೆ ಹೋಗುತ್ತೆ, ಈ ಇರುವೆಗಳು ಓಡಾಡ್ತವೆ, ಪ್ಯಾಡ್ ಒಳಗಡೆ ಎಲ್ಲ ಓಡಾಡಿರುತ್ತೆ, ನಾವು ಅದನ್ನೇ ಯೂಸ್ ಮಾಡ್ತೀವಿ. ಬಟ್ ನಮ್ಮ ಕಂಪ್ನಿಯ ಪ್ರಾಡಕ್ಟಲ್ಲಿ ಓಪನಿಂಗ್ಗೆ ಕೂಡ ಸ್ಪೇಸ್ ಇದೆ. ಅದೇ ಸ್ಪೇಸಲ್ಲಿ ನಾವು ಪ್ಯಾಡ್ನ ಎತ್ಕೊಂಡು ಆ ಸ್ಪೇಸ್ನ ನಾವು ಮತ್ತೆ ಕ್ಲೋಸ್ ಮಾಡ್ಕೊತೀವಿ. ಯು ಕ್ಯಾನ್ ಸಿ ಪ್ಯಾಡ್ ತಗೊಳ್ಳಿಕ್ಕೆ ಅಂತಾನೆ ವಿ ಹ್ಯಾವ್ ಅ ಸ್ಪೇಸ್. ಎರಡು ಒಂದೇ ತರ ಇದೆ, ಬಟ್ ಇದು ದೊಡ್ಡದು ಅಂಡ್ ಇದು ಚಿಕ್ಕದು. ದಿಸ್ ಇಸ್ ಅ ನೈಟ್ ಪ್ಯಾಡ್ ಅಂಡ್ ದಿಸ್ ಇಸ್ ಮಾರ್ನಿಂಗ್ ಪ್ಯಾಡ್. ನೈಟ್ ಪ್ಯಾಡ್, ಇದು ಮಾರ್ನಿಂಗ್ ಪ್ಯಾಡ್. ಓಕೆ. ಅಂಡ್ XYZ ಕಂಪ್ನಿ ಪ್ಯಾಡ್ಸ್ ಅಲ್ಲಿ ಯಾವುದೇ ತರ ನೈಟ್ ಪ್ಯಾಡ್ಸ್ ಅಂಡ್ ಮಾರ್ನಿಂಗ್ ಪ್ಯಾಡ್ಸ್ ಅಂತ ಯಾವುದೂ ಇರಲ್ಲ. ಕಂಪ್ಲೀಟ್ ಒಂದು ಪ್ಯಾಕ್ ಆಗಿರುತ್ತೆ, ಒಂದೇ ಸೈಜಲ್ಲಿ ಇರುತ್ತೆ. ನಮ್ಗೆ ಅದನ್ನ ಯಾವ ತರ ಲೈಕ್ ಯಾವ ಇದರಲ್ಲಿ ಯೂಸ್ ಮಾಡಬೇಕು ಅಂತಾನೆ ಗೊತ್ತಾಗಲ್ಲ. ನಾರ್ಮಲ್ ಆಗಿ ಯೂಸ್ ಮಾಡ್ತಾ ಬಿಟ್ಬಿಡ್ತೀವಿ, ಕ್ಯಾಶುಯಲ್ ಆಗಿ ಯೂಸ್ ಮಾಡ್ತಾ ಬಿಟ್ಬಿಡ್ತೀವಿ. ಬಟ್ ನಮ್ಮದ್ರಲ್ಲಿ ವಿ ಹ್ಯಾವ್ 2 ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಯಾಡ್ಸ್. ನಾನು ಆವಾಗಲೇ ಹೇಳ್ದಂಗೆ ವಿ ಹ್ಯಾವ್ ಅ ಸ್ಪೇಸ್ ಟು ಓಪನ್ ಆ್ಯಂಡ್ ಪಿಕ್ ದ ಪ್ಯಾಡ್. ಅದೇ ಸ್ಪೇಸ್ನ ನಾವು ಮತ್ತೆ ನಾರ್ಮಲ್ ಆಗಿ ನಾವೀಗ ಬಾಟಲ್ಸ್ನ ಹೆಂಗೆ ಯೂಸ್ ಮಾಡ್ತೀವಿ ಆ್ಯಂಡ್ ಲೈಕ್ ಈಗ ನಾನು ಸಾಲ್ಟ್ ಯೂಸ್ ಮಾಡಿದೆ ನೋಡಿ, ಸಾಲ್ಟ್ ಯೂಸ್ ಮಾಡೋಕೆ ನಾನು ಹೆಂಗೆ ಯೂಸ್ ಮಾಡಿದೆ, ಅದಕ್ಕೆ ಕ್ಲೋಸ್ ಮಾಡೋಕ್ಕೆ ಸ್ಪೇಸ್, ಓಪನ್ ಮಾಡೋಕ್ಕೆ ಸ್ಪೇಸ್ ಹೆಂಗಿದೆ ಯೂಸ್ ಮಾಡಲಿಕ್ಕೆ. ಸೊ ನಮ್ಮ ಪ್ಯಾಡಲ್ಲಿ ಕೂಡ ಅದೇ ಥರ ಇದೆ. ಬಟ್ XYZ ಕಂಪ್ನಿಯಲ್ಲಿ ಆ ಥರ ಯಾವುದೇ ರೀತಿ ಇಲ್ಲ. ನಿಮಗೆ ಪ್ಯಾಡ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಫೀಲ್ ಫ್ರೀ ಟು ಕಾಲ್ ಮೀ. ಯಾವುದೇ ಥರ ಡೌಟ್ಸ್ ಇದ್ರೂ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಕಂಪ್ಲೀಟಾಗಿ ಆನ್ಸರ್ ಮಾಡಿ ಕೊಡ್ತೀನಿ. ಸೊ ಥ್ಯಾಂಕ್ ಯು everyone. Women, please be safe while using all those outside company products. Thank you everyone.